ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಬರ್ಡ್ಸ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ಕಂಪ್ಲೀಟ್ ಸೆಟ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ಚೇಂಜಸ್ ಆಗಿದೆ. ನೋಡ್ಬೋದು, ಇದು ಹೊಸ ಗುಳಿದು ನಮ್ಮ ತಾತ ಮಾಡ್ಕೊಟ್ಟಿದ್ದು. ನೋಡ್ಬೋದು, ಇಲ್ಲ ಎಷ್ಟಿದೆ, 4 ಸ್ಟೆಪ್ಸ್ ಇದೆ ಇದರಲ್ಲಿ 2 ಪೇರ್ ಇದೆ. ಇದು ಬಂದ್ಬಿಟ್ಟು ಹೊಸ ಪೇರು. ನೋಡ್ಬೋದು, ಅದು ಗ್ರೀನ್ ಮೇಲೆ ಈ ಕಡೆ ಎಲ್ಲೋ ಫಿಮೇಲ್ ಇದೆ. ಅದು ನೀವು ನೋಡಿದ್ರೆ ಅದು ಓಲ್ಡ್ ಪೇರು. ಇದೆರಡು ಪೇರ್ ಒಟ್ಟಿಗೆ ಬಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಈ ಪೇರನ್ನು ಬಿಟ್ಟಿದ್ದೀನಿ. ಆಮೇಲೆ ನೋಡ್ಬೋದು ಫ್ರೆಂಡ್ಸ್, ಈ ಪೇರ್ ಎಲ್ಲಿದೆ, ಏನು ಮರಿ ಮಾಡಿತ್ತು ಅಂತ ಹೇಳಿದ್ದೆ ಅವಾಗ, ಮರಿ ಮಾಡಿತ್ತಲ್ಲ ಅದು. ಇಲ್ಲಿ ನೋಡ್ಬೋದು, ಇದು ಎಗ್ಸ್ ಇಟ್ಕೊಂಡು ಕೂತಿದ್ದಾರೆ. ಬ್ರೀಡಿಂಗ್ ಬಾಕ್ಸ್ ಇಟ್ಟಿದ್ದೀನಿ. ಇದು ಈ ಕೇಜಲ್ಲಿ ಸೆಟ್ ಮಾಡಿಬಿಟ್ಟಿದ್ದೀನಿ. ನೋಡ್ಬೋದು, 5 ಮೊಟ್ಟೆ ಇಟ್ಟಿದೆ. ನೋಡ್ಬೋದು ನೀವು, ಇವಾಗ ಇಟ್ಟಿರೋದು ಇದು ವೈಟ್ ಕಲರ್. ಇವತ್ತು ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ, ಇದಕ್ಕೆ ನಾವು ಫಿಮೇಲ್ ಹೋಗುತ್ತೆ ಒಳಗೆ. ಆಮೇಲೆ ಇಲ್ಲಿ ನೋಡ್ಬೋದು, ಇದು ಒಂದು ಹೊಸ ಪೇರು ಫಿಂಚಸ್ಸು. ನೆಕ್ಸ್ಟ್ ಅಲ್ಲೇ ಬಿಲ್ಡ್ ಮಾಡ್ತಾ ಇದೆ. ನೋಡ್ಬೋದು, ಇದು ಫಿಮೇಲ್, ಅದು ಈ ಕಡೆ ಇರೋದು ಫಿಮೇಲು. ಅದರಲ್ಲಿ ಮೇಲು ಫಿಮೇಲ್ ಹೆಂಗೆ ಐಡೆಂಟಿಫೈ ಮಾಡೋಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು, ಇಲ್ಲಿ ಮರಿಗಳಿದು ದೊಡ್ಡದಾಗಿರೋದು. ಆಮೇಲೆ ಅಲ್ಲಿ ವೈಟ್ ಏನಿದೆ ಅವು ಸೆಮಿ ಅಡಲ್ಟ್ ಮರಿಗಳಿದೆ, ವೈಟ್ ಕಲರಲ್ಲಿರೋದು. ಇದು ನೋಡ್ಬೋದು, ಇವು ನಮ್ಮ ಮನೆಯಲ್ಲೇ ಮರಿಯಾಗಿದ್ದು. ಹಿಡ್ಕೊಂಡು ಅಷ್ಟು ಕಚ್ಚಲ್ಲ, ಕೈಲಿ ಆಗಿದೆ ಸ್ವಲ್ಪ. ಇದು ನೋಡ್ಬೋದು, ಕೈ ರೂಢಿ ಆಗಿದೆ ಸ್ವಲ್ಪ, ಹೋಗುತ್ತೆ. ಇದು ಮರಿ ಕಲರ್ ನೋಡ್ಬೋದು, ಕಚ್ಚಲ್ಲ ಇದೆ ಅಷ್ಟು, ಹಂಗೆ ಕೈ ರೂಢಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಟ್ರೈನಿಂಗ್ ಮಾಡಬೇಕು ಅದಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಇವಾಗ ನೀವು ಸೆಟ್ ಮಾಡಿರೋದು ಬರ್ಡ್ಸ್ ಇದೆ ಅಂತ ತೋರಿಸಿದ್ದೀನಿ. ಇದರಲ್ಲಿ ಇನ್ನೂ ಒಂದು ಸ್ಟೆಪ್ ಇಲ್ಲಿ ಖಾಲಿ ಇದೆ. ಇದರಲ್ಲಿ ನೆಕ್ಸ್ಟ್ ಯಾವ್ದಾದ್ರು ಇದೇ ಬ್ರೀಡಿಂಗ್ ಪೇರ್ ಇದರಲ್ಲಿ ಯಾವ್ದಾದ್ರು ಬೆಳೆಯೋದ್ರೆ ಬಿಡ್ಬೋದು, ನಮ್ಮದಿ ಆ ಥರ ಬಿಡ್ಕೋಬೋದು. ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಇವಾಗ ಇದು ಕಂಪ್ಲೀಟ್ ಸೆಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಸರ್ ನಾನು ಬ್ರೀಡಿಂಗಿಗೆ ಹಾಕಿರೋದ್ರಿಂದ ಸದ್ಯಕ್ಕೆ ಎಷ್ಟು ಕೊಟ್ಟಿದೆ, ಅದಕ್ಕೂ ಬ್ರೀಡಿಂಗಿಗೆ ಬಿಟ್ಟಿರಲಿಲ್ಲ. ಇದು ಬ್ರೀಡಿಂಗಿಗೆ ಬಿಟ್ಟು 1 ವೀಕಲ್ಲೇ ಮೊಟ್ಟೆ ಇಟ್ಟಿದೆ. ಇವಾಗ ಯಾರ್ಯಾರು ಬ್ರೀಡಿಂಗ್ ಮಾಡ್ಬೇಕಂತಂದರೆ ಇವಾಗ ಬ್ರೀಡಿಂಗ್ ಪೇರ್ಸ್ಗಳನ್ನ ಬ್ರೀಡಿಂಗಿಗೆ ಸೆಟ್ ಮಾಡಿಬಿಡಿ. ರೈನಿ ಸೀಸನ್ ಬರೋಷ್ಟು ಕರೆಕ್ಟಾಗಿ ಸೆಟ್ಟಾಗಿ ಸ್ಟಾರ್ಟ್ ಆದ ಬ್ರೀಡಿಂಗು. ಬೇಸಿಗೆಯಲ್ಲಿ ಬ್ರೀಡ್ ಮಾಡಬಾರ್ದು ಅಂತ ಇಟ್ಟಿರಲಿಲ್ಲ, ಬಟ್ ಇದೊಂದು ಬ್ರೀಡ್ ಜಲ್ದಿ ಪೇರ್ಗಳು ಬ್ರೀಡ್ ಆಗಿದೆ. ಅದು 15 ಡೇಸ್ ಆಗಿದೆ ಅಷ್ಟೇ. ಇನ್ನು ಈ ಸೆಟ್ ಮಾಡಿ 15 ಡೇಸ್ ಆಗಿದೆ ಅಷ್ಟೇ. ಅಷ್ಟರೊಳಗೆ ಅದೊಂದು ವಾರಕ್ಕೆ ಎಗ್ಸ್ ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಓಕೆ ಫ್ರೆಂಡ್ಸ್, ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಫಿಂಚರ್ಸ್ ಹೆಂಗೆ ಮೇಲು ಫಿಮೇಲ್ ಐಡೆಂಟಿಫೈ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.